ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕೇದೂರು ಮಾಡಿರುವಂತಹ ಟ್ವೀಟ್. ಅದನ್ನ ನೀವೀಗ ಸ್ಕ್ರೀನ್ ಅಲ್ಲಿ ಕೂಡ ನೋಡ್ತಾ ಇದ್ದೀರಾ. ಕೌನ್ಸಿಲಿಂಗ್ ಇನ್ನೇನು ಸ್ಟಾರ್ಟ್ ಆಗತ್ತೆ. ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತ ಕೇದೂರು ಹೇಳ್ತಾ ಮತ್ತು ಕೂಡ ಕೆಲವು ಡೀಟೇಲ್ಸ್ ಅನ್ನ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಕೌನ್ಸಿಲಿಂಗ್ ಏನಿದೆ ಅದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಪ್ರಾಸೆಸ್ ಇರುತ್ತೆ. ಅದೇ ನಂತರ ಆಪ್ಷನ್ ಎಂಟ್ರಿ ಆಗುತ್ತೆ. ಇದೆರಡು ಪ್ರಾಸೆಸ್ ಆದ ನಂತರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಹಾಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಸೊ ಈಗ ನೆಕ್ಸ್ಟ್ ಸ್ಟಾರ್ಟ್ ಆಗುವಂತಹ ಪ್ರಾಸೆಸ್ ಯಾವುದು? ಆಪ್ಷನ್ ಎಂಟ್ರಿ. ಈಗ ಆಪ್ಷನ್ ಎಂಟ್ರಿ ಬಗ್ಗೆ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕು. ಅಂದ್ರೆ ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟ್ ಹೇಗೆ ಮಾಡಬೇಕು, ಈ ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಈಗ ನೆಕ್ಸ್ಟ್ ಪ್ರಾಸೆಸ್ ಆಪ್ಷನ್ ಎಂಟ್ರಿ. ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗೋದೇ ಆಪ್ಷನ್ ಎಂಟ್ರಿ. ಅದಕ್ಕೋಸ್ಕರ ಈಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾಗ ಅವರು ಡೇಟ್ ಅನೌನ್ಸ್ ಮಾಡಿದಾಗ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಗೊತ್ತಿರುತ್ತೆ. ಬಟ್ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇದ್ರೆ ಆಪ್ಷನ್ ಎಂಟ್ರಿಲಿ ಕಾಲೇಜಸ್ನ ಹೇಗೆ ಆ್ಯಡ್ ಮಾಡಬೇಕು, ಕಾಲೇಜ್ಗಳ ಲಿಸ್ಟ್ ಪ್ರಯಾರಿಟಿ ಯಾವ ರೀತಿ ಇರಬೇಕು, ಇದೆಲ್ಲ ಗೊತ್ತಿಲ್ಲದೆ ಇದ್ರೆ ಆ ಟೈಮಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಅಥವಾ ಟೆನ್ಷನ್ ಆಗುತ್ತೆ ತುಂಬ. ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ನೀವು ನಾನು ಆಲ್ರೆಡಿ ಹಲವಾರು ವಿಡಿಯೋಗಳನ್ನ ಮಾಡಿ ಕಾಲೇಜ್ಗಳ ಲಿಸ್ಟ್ ಹೇಗೆ ಮಾಡಬೇಕು, ಲಾಸ್ಟ್ ಇಯರ್ ಕಟ್ ಆಫ್ ಹೇಗೆ ಚೆಕ್ ಮಾಡ್ಕೋಬೇಕು, ಎಲ್ಲ ಡೀಟೇಲ್ಸ್ ಅನ್ನ ಹೇಳಿದ್ದೀನಿ. ಅಕಸ್ಮಾತಾಗಿ ಇದುವರೆಗೆ ಕಾಲೇಜ್ಗಳ ಲಿಸ್ಟ್ ಮಾಡದೇ ಇದ್ರೆ ಆದಷ್ಟು ಬೇಗ ಮುಂದಿನ 3 ರಿಂದ 4 ದಿನಗಳ ಒಳಗೆ ನಿಮ್ಮ ಬಳಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇರಬೇಕು. ಅಕಸ್ಮಾತಾಗಿ ಆಗಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಲಾಸ್ಟ್ ಇಯರ್ ಕಟ್ ಆಫ್ ಇದೆ, ಲಾಸ್ಟ್ ಇಯರ್ ಸೀಟ್ ಮ್ಯಾಟ್ರಿಕ್ಸ್ ಇದೆ ವೆಬ್ಸೈಟ್ ಅಲ್ಲಿ, ಅದನ್ನ ಯೂಸ್ ಮಾಡ್ಕೊಂಡು ಲಿಸ್ಟ್ ಮಾಡ್ಕೊಳ್ಳಿ. ಇದ್ರೆ ಅಟ್ ಲೀಸ್ಟ್ ಕಟ್ ಆಫ್ ಅನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು, ಕಾಲೇಜ್ಗಳ ಲಿಸ್ಟ್ ಅನ್ನಾದ್ರೂ ಹೇಗೆ ಚೆಕ್ ಮಾಡ್ಕೊಳ್ಳೋದು, ಸೊ ಇದೆಲ್ಲ ಗೊತ್ತಿರ್ಲಿ. ಇದರಲ್ಲಿ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ಈಗ ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದಾಗ ಕಾಲೇಜನ್ನು ನೋಡೋದಕ್ಕೆ ಗೊತ್ತಾಗುತ್ತೆ, ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಇದೆ ಅದನ್ನ ಚೆಕ್ ಮಾಡೋದಕ್ಕಾಗತ್ತೆ. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿಗೋಸ್ಕರ ನಾಲೆಜ್ ಅನ್ನ ಗೇನ್ ಮಾಡೋದು ಅಥವಾ ಆಪ್ಷನ್ ಎಂಟ್ರಿಗೋಸ್ಕರ ಯಾವ್ಯಾವ ಸಿದ್ಧತೆಗಳನ್ನ ನಾವು ಮಾಡ್ಕೋಬೇಕು ಅದನ್ನೆಲ್ಲ ತಿಳ್ಕೊಂಡು ಆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಅದು ಹೇಳಿದಾಗ ಮುಂದಿನ 3 ರಿಂದ 4 ದಿನಗಳ ಒಳಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರಿ. ಈಗ ಆಲ್ರೆಡಿ ಯಾವ್ಯಾವ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ ಲಿಸ್ಟ್ ಮಾಡಿದ್ದೀರಾ ಅವರು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಓಕೆ, ಅದಂದ್ರೆ ಈಗ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗಬಹುದು ಅಂತ ನೀವು ಕೇಳೋದಾದ್ರೆ ಜುಲೈ ಮೊದಲನೇ ವಾರದ ಅಂತ್ಯದಲ್ಲಿ ಹೀಗೆ ಸ್ಟಾರ್ಟ್ ಆಗಬಹುದು. ಬಟ್ ನಮ್ಮ ಪ್ರಿಪ್ರೇಷನ್ ಚೆನ್ನಾಗಿರ್ಬೇಕು. ಪ್ರಿಪ್ರೇಷನ್ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಅದಕ್ಕೋಸ್ಕರ ಈಗಿಂದಾನೆ ಆಪ್ಷನ್ ಎಂಟ್ರಿ ಕಾಲೇಜ್ಗಳ ಲಿಸ್ಟ್ ರೆಡಿ ಮಾಡಿ ಇಟ್ಕೊಂಡ್ರಿ. ಮತ್ತೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಇಂಥ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ಅದ್ರ ಬಗ್ಗೆ ಕೂಡ ವಿಡಿಯೋನ ಮಾಡಿ ನಿಮಗೆ ಆದಷ್ಟು ಬೇಗ ತರಿಸ್ತೀವಿ. ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.